ಹಾಯ್ ಫ್ರೆಂಡ್ಸ್, ಯಾರು ಪಿ ಜಿ ಸಿ ಇ ಟಿ ನಾನು ಅಪ್ಲೈ ಮಾಡಬೇಕಾಗಿತ್ತು, ಲಾಸ್ಟ್ ಡೇಟ್ ಆಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಿರೋರಿಗೆ ಕೆ ಎ ಅವರು ಮತ್ತೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು 14/05/2025 ಅಂದರೆ ಇವತ್ತು ಡೇಟ್ 12, ಇನ್ನು 2 ಡೇಸ್ ಎಕ್ಸ್ಟೆಂಡ್ ಆಗಿದೆ. ಸೊ ವಿತಿನ್ 14 ಒಳಗಡೆ ಅಂದರೆ ನಾಳೆ ಅಟ್ಲೀಸ್ಟ್ ನಾಳೆ ಆದರೂ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನು ಪಿ ಜಿ ಸಿ ಟಿ ಅಂದರೆ ಇಟ್ ಈಸ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಆಗಿದೆ. ಇದು MCA, MBA, ME, MTech, ಆರ್ಕಿಟೆಕ್ಚರಲ್ ಇಷ್ಟಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಆಗಿರುತ್ತೆ. ಅಂದರೆ ಹೋಗೋದಕ್ಕೆ ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ನಮಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗುತ್ತೆ. ಸೊ ಇನ್ನೂ 2 ಡೇಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಪ್ಲೈ ಮಾಡ್ಬೋದು. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಒಂದ್ಸಲಿ ಹೇಳ್ತೀನಿ, ಅದು ಇಟ್ಕೊಂಡು ಅಪ್ಲೈ ಮಾಡಿ. ಫಸ್ಟು SLC ಮಾರ್ಕ್ಸ್ ಕಾರ್ಡು ಏನಕ್ಕೆ ಅಂದರೆ ಅದ್ರದ್ದು ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಅದೊಂದು ಡಾಕ್ಯುಮೆಂಟು ಅಪ್ಲಿಕೇಶನ್ ಫಾರ್ಮಲ್ಲಿ ರಿಜಿಸ್ಟ್ರೇಷನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, 1 ಇಯರ್ ಗ್ಯಾಪ್ ಆಗಿದ್ರೂ ಓಕೆ, ಪರವಾಗಿಲ್ಲ. ಆ ಮಾರ್ಕ್ಸ್ ಕಾರ್ಡೇ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ರಿಸರ್ವೇಷನ್ ಸರ್ಟಿಫಿಕೇಟ್ಸು SC, ST, OBC, EWS ಯಾವುದೇ ಆಗಿರೋ ಎಲ್ರಿಗೂ ಇವಾಗ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿರೋ RD ನಂಬರ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಹೈದ್ರಾಬಾದ್ ಕರ್ನಾಟಕದವರಾಗಿದ್ದರೆ ಅದ್ರ ಸರ್ಟಿಫಿಕೇಟು ಮತ್ತು ನೀವು ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಸ್ಕೂಲಿಂದ ಕಾಲೇಜ್ ಅದರದ್ದು ಸ್ಟಡಿ ಸರ್ಟಿಫಿಕೇಟ್ಸು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡು ಮತ್ತು ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದರೆ ಕಾನ್ವೊಕೇಷನ್ ಸರ್ಟಿಫಿಕೇಟು ಮತ್ತು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು JPEG ಫಾರ್ಮೆಟಲ್ಲಿರಬೇಕು ಮತ್ತು ಮ್ಯಾಕ್ಸಿಮಮ್ 50 KB ಸೈಜಲ್ಲಿರಬೇಕು. ಎಬೋವ್ 50-60 ಆ ಥರ ಆದರೆ ತೊಗೊಳೋದಿಲ್ಲ ಅಪ್ಲೋಡ್ ಮಾಡಬೇಕಾದ್ರೆ. ನೆಕ್ಸ್ಟು ಸಿಗ್ನೇಚರು ಅಷ್ಟೇ JPEG ಫಾರ್ಮೆಟಲ್ಲಿರಬೇಕು. ಎಬೋವ್ 50 KB ಆದರೆ ತೊಗೊಳೋದಿಲ್ಲ, ಅದು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಬಿಲೋ 50 KB ಒಳಗಡೆನೇ ಇರಬೇಕು. ನೆಕ್ಸ್ಟು ಲೆಫ್ಟ್ ಹ್ಯಾಂಡ್ ತಂಬ್ದು ಬೇಕು. ಲೆಫ್ಟ್ ಹ್ಯಾಂಡ್ ತಂಬ್ ಅಂದರೆ ಏನು, ಶೀಟ್ ಮೇಲೆ ನಿಮ್ಮ ತಂಬ್ದು ಇಂಪ್ರೆಷನ್ ಕೊಟ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಅಷ್ಟೇ ಮ್ಯಾಕ್ಸಿಮಮ್ 50 KB ಅಂದರೆ ವಿತಿನ್ 50 KB ಒಳಗಡೆ ಇರಬೇಕು. ಇಷ್ಟೆಲ್ಲ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು PGCETಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ಮತ್ತೆ ಅಪ್ಲೈ ಮಾಡ್ಬೇಕಾದ್ರೆ ಈ ಡಾಕ್ಯುಮೆಂಟ್ ಇಲ್ಲ, ಆ ಡಾಕ್ಯುಮೆಂಟ್ ಇಲ್ಲ ಅಂತ ಮತ್ತೆ ಇದು ಮಾಡೋ ಬದಲು ಮತ್ತು ಟೈಮು ಅಷ್ಟೇ ಕಡಿಮೆ ಇದೆ. ಸೊ ಒಂದು ಕಡೆ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಮತ್ತು ಫೀಸ್ ಸ್ಟ್ರಕ್ಚರ್ ನೋಡಬೇಕು ಅಂದರೆ ಜನರಲ್ ಕ್ಯಾಟಗರಿಗೆ 650 ರುಪೀಸ್ ಇರುತ್ತೆ ಮತ್ತು ರಿಸರ್ವ್ಡ್ ಕ್ಯಾಟಗರಿಗೆ 500 ರುಪೀಸ್ ಇರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಮಾರ್ನಿಂಗ್ ಅಂದರೆ May 14, 2025 ಮಾರ್ನಿಂಗ್ 11 AM ಟೈಮ್ ಇರುತ್ತೆ. ಮತ್ತು ಫೀಸ್ನ ಪೇ ಮಾಡೋದಕ್ಕೆ ನಿಮಗೆ ಅದೇ May 14, 2025 ಅಂದರೆ ನಾಡಿದ್ದು 6 PM ಅಷ್ಟೇ ನಿಮಗೆ ಟೈಮ್ ಇರುತ್ತೆ. ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಬ್ಯುಸಿ ಆಗುತ್ತೆ, ಒಂದೊಂದ್ಸಲಿ ಫೀಸ್ ಪೇ ಆಗೋದಿಲ್ಲ, ಇಲ್ಲ ಸಬ್ಮಿಟ್ ಆಗೋದಿಲ್ಲ. ಸೊ ಆದಷ್ಟು ಬೇಗ ಯಾರು PG ಕೋರ್ಸ್ ಮಾಡಬೇಕು, MBA, MCA ಮತ್ತು ME, MTech, ಆರ್ಕಿಟೆಕ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಅಪ್ಲೈ ಮಾಡ್ಕೋಬೇಕಾದ್ರೆ ಯಾವ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ KEA.KR.NIC.in ಅಂದರೆ KEA ವೆಬ್ಸೈಟ್ಗೆ ಹೋಗಬೇಕು. ಅಲ್ಲೇ ನಿಮಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ PGCET ಅಂತ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಅಪ್ಲೈ ಆನ್ಲೈನ್ ಕೊಟ್ಟಾಗ ನಿಮಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ, ಅದರಿಂದ ನೀವು ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.